ನಾನ್ ಶರ್ಮಿತಾ ಶೆಟ್ಟಿ. ಕೆಲಸ ಮಾಡೋದು ಇವರು, ಸಂಬಳ ಪಡೆಯೋದು ಅವರು. ಸರ್ಕಾರಿ ಆಸ್ಪತ್ರೆಯಲ್ಲೇ ನೌಕರರಿಗೆ ನಾಮ, ಹೊರಗುತ್ತಿಗೆ ಸೇವೆ ಹೆಸರಲ್ಲಿ ಹಗರಣ. ಇದು ಹೊರಗುತ್ತಿಗೆ ಗೋಲ್ಮಾಲ್, ನ್ಯೂಸ್ 18 ಎಕ್ಸ್ಕ್ಲೂಸಿವ್. ಚಾಮರಾಜನಗರ ಜಿಲ್ಲೆಯಲ್ಲಿ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಸಿಬ್ಬಂದಿ ಹೊರಗುತ್ತಿಗೆ ಸೇವೆಯಲ್ಲಿ ಹಗರಣ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಗೋಲ್ಮಾಲ್ ಮಾಡಲಾಗ್ತಾ ಇದೆಯಂತೆ. ಇಲ್ಲಿ ಕೆಲಸ ಮಾಡೋದ್ಯಾರೋ, ಸಂಬಳ ತಗೊಳ್ಳೋದ್ಯಾರೋ, ಈ ತರದ್ದಾಗಿದೆ ಅಂತ ಸಿಬ್ಬಂದಿ ಆರೋಪವನ್ನ ಮಾಡಿದ್ದಾರೆ. ಹೊರಗುತ್ತಿಗೆ ಪಡೆದಂತ ಸಂಸ್ಥೆಯಿಂದ ಮಹಾ ಮೋಸ ಆಗಿದೆಯಂತೆ. ಇಲ್ಲಿ ಕೆಲಸ ಮಾಡೋರೇ ಬೇರೆ, ಸಿಬ್ಬಂದಿಯಂತೆ ಹಾಜರಾತಿ ಹಾಕೋರು ಬೇರೆ, ಪುಸ್ತಕದಲ್ಲಿ ಇರೋರೇ ಬೇರೆ ಅಂತೆ. ಸರ್ಕಾರದಿಂದ ಏನ್ ಸಂಬಳ ಬರುತ್ತೆ ಪೂರ್ತಿ ಅದನ್ನ ಕೊಡ್ತಾ ಇಲ್ವಂತೆ ಕೆಲಸ ಮಾಡಿದವರಿಗೆ. ಇನ್ನೊಂದ್ ಕಡೆ PF ಇರ್ಬೋದು, ESI ಸೌಲಭ್ಯ ಕೂಡ ಅಲ್ಲಿ ಇಲ್ವಂತೆ. ಹಾಜರಾತಿ ಪುಸ್ತಕದಲ್ಲಿ ಯಾರ್ಯಾರಿದ್ದಾರೆ ಸೊ ಅವ್ರಿಗೆ ಮಾತ್ರ ಈ ಸೌಲಭ್ಯಗಳು ಹೋಗ್ತಾ ಇದೆ. ಆಕ್ಚುಲ್ ಆಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಈ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯ ಹಾಜರಾತಿ ಪುಸ್ತಕದಲ್ಲಿ 20 ಜನರ ಹೆಸರಿದೆ. ಆದ್ರೆ ಕೆಲಸ ಮಾಡ್ತಿರೋರು ಎಷ್ಟು ಜನ ಅಂತ ನೋಡಿದ್ರೆ 14 ಜನ ಮಾತ್ರ. ಹೊರಗುತ್ತಿಗೆ ಸೇವೆ ಹೆಸರಲ್ಲಿ ಈಗ ವಂಚನೆ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇಂಡಿಯನ್ ಸೆಕ್ಯೂರಿಟಿ ಅಂಡ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಸಂಸ್ಥೆಗೆ ಹೊರಗುತ್ತಿಯ ಟೆಂಡರ್ ಅನ್ನು ನೀಡಲಾಗಿದೆ. ಹಾಜರಾತಿ ಪುಸ್ತಕವನ್ನು ಹಾಗಾದ್ರೆ ಆಸ್ಪತ್ರೆ ಅಧಿಕಾರಿಗಳು ಮರೆಮಾಚಿಬಿಟ್ರ ಅನ್ನುವಂತ ಒಂದು ಡೌಟ್ ಮೂಡಿದೆ. ಹಗರಣದಲ್ಲಿ ಆರೋಗ್ಯ ಅಧಿಕಾರಿಗಳು ಶಾಮೀಲಾಗಿರಬಹುದು ಅನ್ನೋ ಸಂಶಯ ವ್ಯಕ್ತವಾಗ್ತಾ ಇದೆ. ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ, ತಿಂಗಳಿಗೆ ಸರಿಯಾಗಿ ಸಂಬಳ ಕೊಡಿ, PF ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ESI ವಿವರ ಕೊಡಿ ಅಂತ ಕೇಳಿದ್ರೆ ಅಂತ ನೌಕರರಿಗೆ ಇಮ್ಮಿಡಿಯೇಟ್ ಆಗಿ ಗೇಟ್ ಪಾಸ್ ಕೊಡ್ತಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಗುಂಡ್ಲುಪೇಟೆ ಆಸ್ಪತ್ರೆಯಲ್ಲಿ ನಡೀತಿರುವಂತ ಒಂದು ಮಹಾ ಗೋಲ್ಮಾಲ್ ಇದು. ಈಗ ಅಲ್ಲಿ ಸಿಬ್ಬಂದಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಆಕ್ಚುಲ್ ಆಗಿ ಅವ್ರಿಗೆ ಸಂಬಳ ಸಿಗ್ತಾ ಇಲ್ಲ. ಈಗ ಹಾಜರಾತಿನೂ ತೋರಿಸ್ತಾ ಇದ್ದೀವಿ, ಅಲ್ಲಿರೋರ್ ಹೆಸರೇ ಬೇರೆ, ನಿಜವಾಗ್ಲೂ ಕೆಲಸ ಮಾಡ್ತಿರೋರೇ ಬೇರೆ ಆಸ್ಪತ್ರೆಯಲ್ಲಿ. ಇನ್ನು ಆ ಅಟೆಂಡೆನ್ಸ್ ಬುಕ್ ಅನ್ನ ನೋಡಿದಾಗ, ಹಾಜರಾತಿ ಪುಸ್ತಕ ನೋಡಿದಾಗ ಅಲ್ಲಿ 20 ಜನ ಕೆಲಸ ಮಾಡ್ತಾ ಇದ್ದಾರೆ ಈ ಗುಂಡ್ಲುಪೇಟೆ ಆಸ್ಪತ್ರೆಯಲ್ಲಿ ಅಂತ ಇದೆ. ಆದ್ರೆ ಇವ್ರು ಯಾರು ನಿಜವಾಗ್ಲೂ ಕೆಲಸ ಮಾಡಕ್ ಬರ್ತಾ ಇಲ್ಲ. ಸಿಬ್ಬಂದಿ ಸಂಖ್ಯೆ ನೋಡಿದ್ರೆ ಕೇವಲ 14 ಜನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ ಪೂರ್ತಿ ಸಂಬಳ ಕೇಳಿದ್ರೆ ಅಥವಾ ನಮ್ಗೆ ಯಾವ ಸೌಲಭ್ಯನೂ ಕೊಡ್ತಾ ಇಲ್ಲ, ನಾವು ತಿಂಗಳು ಪೂರ್ತಿ ಕೆಲಸ ಮಾಡ್ತೀವಲ್ಲ ಅಂತ ಕೇಳಿದ್ರೆ ಅಂತವರಿಗೆ ಇಮ್ಮಿಡಿಯೇಟ್ ಆಗಿ ಗೇಟ್ ಪಾಸ್ ಕೊಡ್ತಾ ಇದಾರಂತೆ. ಸರ್ ನಮ್ಮದು PF EF ಯಾವುದು ನಮ್ಮದು ಡೀಟೇಲ್ಸ್ ನಮಗೆ ಯಾವುದು ಗೊತ್ತಿಲ್ಲ. ನಮ್ಮ ನಂಬರು ಗೊತ್ತಿಲ್ಲ ಸರ್, ನಮಗೆ ನಂಬರು ಕೊಟ್ಟಿಲ್ಲ. ಆದರೆ ಹಳ PF ನಂಬರ್ನೇ ಇವಾಗ ಕಂಟಿನ್ಯೂ ಮಾಡಂತ ಹೇಳ್ತಿದ್ದಾರೆ. ಅದ್ರ ಇನ್ನೂ ಯಾವ್ದು ಮೆಸೇಜು ಬಂದಿಲ್ಲ. ಸ್ಯಾಲ್ರಿ 8,500 ಕೊಡ್ತಿದ್ದಾರೆ ಸರ್. ಬೇರೆ PSCಗಳೆಲ್ಲ 10,000 ಮೇಲೆ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಆಸ್ಪತ್ರೆಯಲ್ಲ ಇಷ್ಟು ಕೊಡ್ತಿದ್ದಾರೆ. ಇಲ್ಲ ಸರ್, ತಿಂಗಳು ಮಾತ್ರ ಸಂಬಳ ಯಾರು ಹೋಗ್ತಾ ಇಲ್ಲ. ಈಗ 7 ಮಂತ್ ಆಗಿದೆ, ಒಬ್ಬರಿಗೂ ಸ್ಯಾಲ್ರಿ ಆಗಿಲ್ಲ. ತುಂಬ ಕಷ್ಟ ಆಗ್ತಿದೆ, ಪ್ರತಿಯೊಬ್ಬರಿಗೂ ಕಷ್ಟ ಆಗ್ತಿದೆ ಸರ್. ಅದು ಏಜೆಂಟ್ ಸರ್ ಫೋನೇ ಕನೆಕ್ಟ್ ಮಾಡ್ತಾ ಇಲ್ಲ ಸರ್. ಏನು ಹೇಳೋದು ಅವ್ರಿಗೆ, ಫೋನೇ ಕನೆಕ್ಟ್ ಮಾಡ್ತಾ ಇಲ್ವಲ್ಲ. ಅವ್ರು ಯಾರಂತಾನೆ ನಮಗೆ ಗೊತ್ತಿಲ್ಲ. ಈಗ ಟೆಂಡರ್ ಚೇಂಜ್ ಆಗಿದ್ದಾರೆ ಅಂತ ಮಾತ್ರ ಹೇಳಿದ್ದಾರೆ ಅಷ್ಟೇ ಹೊರತು ಅವ್ರು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ. ಒಂದು ಸಲ ಬಂದು ಮೀಟ್ ಆಗಿಲ್ಲ, ಏನಂತಾನೆ ಹೇಳಿಲ್ಲ ನಮಗೆ. 2019 ಸೆಪ್ಟೆಂಬರ್ ಜಾಯ್ನ್ ಆಗಿದ್ದು. ಏಜೆನ್ಸಿ ನೇಮ್ ಇಂಡಿಯನ್ ಸೆಕ್ಯೂರಿಟಿ ಆ್ಯಂಡ್ ಪರ್ಸನಲ್ ಅರೇಂಜ್ಮೆಂಟ್ಸ್ ಅಂತ. ಬಟ್ ಸ್ಟಾರ್ಟಿಂಗ್ ಜಾಯ್ನ್ ಆದ 6 ಮಂತ್ಸ್ ಸ್ಯಾಲ್ರಿ ಕೊಟ್ಟಿರಲಿಲ್ಲ. ಅದಾದಮೇಲೆ 2 ಮಂತ್ಸು ಬಯಾಂಡ್ ಕೊಡೋಕೆ ಬಂದರು. ನಾನು ಬಯಾಂಡ್ ಬೇಡ ಸರ್, ಅಕೌಂಟ್ಗೆ ಹಾಕಿ ಮತ್ತು ESI PF ಬಗ್ಗೆ ಡೀಟೇಲ್ಸ್ ಕೇಳಿದ್ವಿ. ಅದಾದ 4 ಮಂತ್ಸ್ಗೆ ನನ್ನ ರಿಲೀವ್ ಮಾಡಿದ್ರು. ಬಟ್ ರಿಲೀವಿಂಗ್ ಲೆಟ್ರಿಗೆ ಏನು ಕೊಟ್ಟಿಲ್ಲ. ಟಿಲ್ ಟುಡೇ ನನಗೆ ₹1 ಸ್ಯಾಲ್ರಿ ಆಗಿಲ್ಲ. ಮತ್ತು ಇಲ್ಲಿ ESI PF ಬಗ್ಗೆ ಏನೂ ಮಾಹಿತಿನೇ ಇಲ್ಲ ಯಾರಿಗೂ, ನನಗೂ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ನಂಗೆ ಅಟ್ಲೀಸ್ಟ್ ಅವ್ರಿಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಏನೋ ಬಯಾಂಡು, ಬಟ್ ನನಗೆ ₹1 ಕೊಟ್ಟಿಲ್ಲ. ಇನ್ನು ಅಕೌಂಟ್ಗೆ ಹಾಕ್ಬೇಕು. ಅದನ್ನ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ತೆಗೆದು ESI PF ಎಲ್ಲ ಬರಬೇಕು, ಮತ್ತು UN ನಂಬರ್ ಎಲ್ಲ ನಮಗೆ ಕೊಡಬೇಕು, ಅಕೌಂಟ್ಗೆ ನಮಗೆ ಸ್ಯಾಲ್ರಿ ಹಾಕಿ ಕೊಡಬೇಕು ಅಂತ ಹೇಳಿದ್ದಕ್ಕೆ ಕೆಲಸದಿಂದ ತೆಗೆದ್ರು. ಸರ್ ನನ್ನೊಬ್ಬನಿಗೆ ಈ ಥರ ಆಗಿದೆ, ಬಟ್ ಬೇರೆಯವ್ರಿಗೆಲ್ಲ ESI PF ಏನು ಕೊಡ್ತಾ ಇಲ್ಲ. ಮತ್ತು ಏನು ಆ್ಯಸ್ ಪರ್ ರೂಲ್ ಟೆಂಡರ್ ರೂಲ್ಸ್ ಪ್ರಕಾರ ಏನಿದೆ ಸ್ಯಾಲ್ರಿ ಅದು ಕೊಡ್ತಾ ಇಲ್ಲ. ಈಗ ನಾನು ಹೊಸದಾಗಿ ಚಾರ್ಜ್ ತೊಗೊಂಡಿದ್ದೀನಿ ಆಡಳಿತ ವೈದ್ಯಾಧಿಕಾರಿಯಾಗಿ. ಅದೇನು ಪ್ರಾಬ್ಲಮ್ಸ್ ಏನು ಅಂತ ಹೇಳ್ಬಿಟ್ಟು ಇಲ್ಲವ್ರದ್ದು ಏನು ಅನ್ನೋದು ನನ್ನ ಬಗ್ಗೆ ನಾನು ಅದು ಗಮನ ಇಲ್ಲ. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಈಗ ನಾನು ಚಾರ್ಜ್ ತೊಗೊಂಡ್ಮೇಲೆ ಅದು ಯಾವುದು ಬಿಲ್ ಮಾಡಿಲ್ಲ, ಅದು ಯಾವುದನ್ನು ಅವರಿಗೆ ಪೇಮೆಂಟು ಮಾಡೋಕ್ಕೆ ಯಾವುದೂ ವ್ಯವಸ್ಥೆ ಮಾಡಿಲ್ಲ. ನಾನು ಹಿಂದೆ ಆಗಿರೋದು ಏನಾದರೂ ನಾನು ಪರಿಶೀಲಿಸಿ ಏನು ಕ್ರಮ ತಗೋಬೇಕೋ ಸೂಕ್ತವಾದ ಕ್ರಮ ತಗೊಳ್ತೀನಿ. ಅದಕ್ಕೆಲ್ಲ ಏನು ಹಿಡಿಬೇಕು, ಅವ್ರಿಗೆ ಏನೇನು ಸಲ್ಲಬೇಕು, ಅವ್ರಿಗೆ ಗ್ರೂಪ್ ಡಿ ನೌಕರರಿಗೆ ಏನೇನು ಸವಲತ್ತು ಸಿಗಬೇಕು ಅದನ್ನೆಲ್ಲ ನಾನು ಮಾಡಿಸ್ಕೊಳ್ಳಿಕ್ಕೆ ಬದ್ಧನಾಗಿದ್ದೆ. ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗ್ದಂಗೆ ನಾನು ಇಲ್ಲಿ ಆಡಳಿತ ವೈದ್ಯಾಧಿಕಾರಿಯಾಗಿರೋವರೆಗೂ ಕ್ರಮ ತೆಗೆದುಕೊಂಡು ಅವ್ರಿಗೆ ಯಾವ್ಯಾವ್ದು ಏನೇನು ಸಲ್ಲಬೇಕೋ ಅದನ್ನೆಲ್ಲ ಸಲ್ಲಿಸಲಿಕ್ಕೆ ಕ್ರಮ ತಗೋತೀನಿ. ಈಗ
ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ಗುಂಡ್ಲುಪೇಟೆ ವೈದ್ಯಾಧಿಕಾರಿ ಮಾತನಾಡಿದ ನಾವು ಕೇಳಿಸ್ಕೊಂಡ್ವಿ. ಅವ್ರು ಹೇಳೋ ಪ್ರಕಾರ ನಾನು ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ತೀನಿ, ನನ್ನ ಗಮನಕ್ಕೆ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಎಷ್ಟು ತಿಂಗಳುಗಳಿಂದ ಅಥವಾ ಎಷ್ಟು ವರ್ಷಗಳಿಂದ ಈ ತರ ಅನ್ಯಾಯ ಆಗ್ತಿದೆಯಂತೆ ನಿಜವಾದ ಕೆಲಸ ಮಾಡ್ತಿರೋರ್ಗಳಿಗೆ? ಕಳೆದ 7 ತಿಂಗಳಿಂದ ಈ ತರಹ ಒಂದು ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಾಗಿದೆ ಶ್ರೀಮಂತ ಶೆಟ್ಟಿ. ಯಾಕಂದ್ರೆ ಒಂದು ಹುಡುಗ ಈ ತರ ಕೇಳಿದೆ, ನನಗೆ PF ಕೊಡಿ ಮತ್ತೆ ESI ಕೊಡಿ, ಕರೆಕ್ಟ್ ಸಂಬಳ ಕೊಡಿ, ಏನು ನನ್ನ ಸ್ಯಾಲರಿ ಸೈನ್ ಹಾಕ್ಸ್ಕೊತೀರಾ ಅಷ್ಟಕ್ಕೆ ಸಂಬಳ ಕೊಡಿ ಅಂತ ಕೇಳಿದಕ್ಕೆ ಅವ್ರು ನನಗೆ ಗೇಟ್ ಪಾಸ್ ಕೊಟ್ಟು ಮಾಡಿದ್ದಾರೆ. ಹಾಗಾಗಿ ನಾವು ಆ ಬಗ್ಗೆ ಪ್ರಶ್ನೆ ಮಾಡಕ್ ಹೋದಾಗ ಅಲ್ಲಿ ಎಲ್ಲಾ ನೌಕರರು ಇದೇ ಆರೋಪ ಮಾಡ್ತಾ ಇರೋದು. ಏನಂತಂದ್ರೆ ನಮಗೆ PF ಎಷ್ಟು ಕಟ್ ಮಾಡ್ತಾ ಇಲ್ಲ, ಮತ್ತು ESI ಕೊಡ್ತಾ ಇಲ್ಲ, ಮತ್ತೆ ಏನ್ ನಮಗೆ ಸ್ಯಾಲರಿ ಕೊಡ್ಬೇಕು ನಿಗದಿತ ಏನ್ ಸರ್ಕಾರ ನಿಗದಿ ಮಾಡಿದೆ ಆ ಸ್ಯಾಲರಿ ಕೊಡ್ತಾ ಇಲ್ಲ. ಈಗ ಡಾಟಾ ಎಂಟ್ರಿ ಆಪರೇಟರ್ಸ್ಗೆ 11,000 ಚಿಲ್ಲರೆ ಕೊಡ್ಬೇಕು, ಅದೇ ಕೊಡ್ತಾ ಇರೋದು 7,000 8,000. ಮತ್ತೆ ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ಗೂ ಅವ್ರಿಗೂ ಅಷ್ಟೇ 7,000 8,000 ಕೊಡ್ತಾ ಇದಾರೆ. ಮತ್ತೆ ಜೂನಿಯರ್ ಫಾರ್ಮಸಿಸ್ಟ್ ಅವ್ರಿಗೂ 11,000 ಚಿಲ್ಲರೆ ಕೊಡ್ಬೇಕು, ಕೊಡ್ತಾ ಇರೋದು 7,000 8,000. ಗ್ರೂಪ್ ಡಿ ನೌಕರರು, ಸ್ವೀಪರ್ರು, ಹೀಗೆ ಎಲ್ಲರನ್ನೂ ಸಹ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ದಾರೆ. ಈಗ ಅಲ್ಲಿ ಗುಂಡ್ಲುಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ 20 ಜನ ಹೊರಗುತ್ತಿಗೆ ನೌಕರನ್ನ ತಗೊಂಡಿದೀವಿ ಅಂತ ದಾಖಲೆಯಲ್ಲಿ ಹೇಳ್ತಾರೆ. ಹಾಗೆ ಸಂಪರ್ಕದಲ್ಲಿ ನಂದೀಶ್ ಮಾತಾಡ್ತೀನಿ, ನಿಮ್ಮ ಹತ್ರ ಇನ್ನಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಗುಂಡ್ಲುಪೇಟೆ ಆಸ್ಪತ್ರೆಯ ವೈದ್ಯಾಧಿಕಾರಿ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರೇ, ನೀವು ಮಾತಾಡಿದನ್ನ ನಾವು ಕೇಳಿಸ್ಕೊಂಡ್ವಿ, ನಿಮ್ ಗಮನಕ್ಕೆ ಬಂದಿದೆ. ಈಗ ನಮ್ಮ ರಿಪೋರ್ಟರ್ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು, 8 ತಿಂಗಳಿಂದ ಹಿಂಗೆ ಅನ್ಯಾಯ ಆಗ್ತಿದೆ, ಕೆಲಸ ಮಾಡಿದ್ರು ಕೂಡ ಪೂರ್ತಿ ಸಂಬಳ ಅವ್ರ ಕೈಗೆ ಸಿಗ್ತಿಲ್ಲ, ಇಲ್ಲಿ ಗೋಲ್ಮಾಲ್ ಆಗಿದೆ ಅಂತ. ಈಗ ಏನ್ ಆಕ್ಷನ್ ತಗೊಂಡಿದ್ದೀರಾ ಸರ್? ಇಲ್ಲ, ಏನ್ ಗೋಲ್ಮಾಲ್ ಏನಾಗಿಲ್ಲ. ಅಲ್ಲಿ ಅವ್ರಿಗೆ ಏನ್ ಸಂಬಳ ನಾನು ಹೊಸದಾಗಿ ಚಾರ್ಜ್ ತಗೊಂಡಿದ್ದೀನಿ. ನಾನು ಚಾರ್ಜ್ ತಗೊಂಡ್ಮೇಲೆ ಅವ್ರಿಗೆ ಯಾವಾಗ ಸರ್ ನೀವು ಚಾರ್ಜ್ ತಗೊಂಡಿರೋದು? ನಾನು 1.5 ತಿಂಗಳ ಚಾರ್ಜ್ ತಗೊಂಡು. ಓಕೆ, ನಿಮ್ ಗಮನಕ್ಕೆ ಬಂದ್ಮೇಲೆ ಏನ್ ಮಾಡಿದ್ರಿ? ಗಮನಕ್ಕೆ ಬಂದ್ಮೇಲೆ ಅದೇನು ಪ್ರಾಬ್ಲಮ್ ಇಂದ್ಲದ್ದು ಏನಾಗಿದೆ ಅಂತ ನನಗೆ ಅದನ್ನ ಈಗ ಗಮನ ವಹಿಸಿಲ್ಲ. ಅದನ್ನ ಪರಿಶೀಲನೆ ಮಾಡ್ಬೇಕು. ಈಗ ನಾನ್ ಮಾಡ್ಕೊಡ್ಬೇಕಾದ್ರೆ ನಮ್ಮಲ್ಲಿ ಏನ್ ಕೆಲಸ ಮಾಡ್ತಾ ಇದಾರೋ ಅವ್ರಿಗೆ ಮಾತ್ರ ಮಾಡ್ಕೊಟ್ಟು ಅವ್ರಿಗೆ ಏನೇನು ಸವಲತ್ತು ಬರ್ಬೇಕು ಅದನ್ನ ಮಾಡ್ಕೊಡ್ತಿದ್ದೀನಿ ನಾನು. ಆ ಹಾಜರಾತಿ ಪುಸ್ತಕ ಯಾವ ತರ ಗಮನಿಸಿದಿರಾ ಡಾಕ್ಟರ್ ಮಂಜುನಾಥ್ ಅವರೇ ನೀವು? ಹೌದೌದು, ಹಾಜರಾತಿ ಇಟ್ಟಿದೀವಿ. ಅವ್ರು ನಮ್ಮಲ್ಲಿ ಯಾರ್ಯಾರು ಅಲ್ಲ, ಅಲ್ಲಿ ಇರೋ ಹೆಸರುಗಳೇ ಬೇರೆ, ನಿಜವಾಗಿ ಕೆಲಸ ಮಾಡ್ತಿರೋ ಸಿಬ್ಬಂದಿನೇ ಬೇರೆ ಅಂತಲ್ಲ? ಇಲ್ಲ, ಆತರ ಏನಿಲ್ಲ. ನಾನ್ ಚಾರ್ಜ್ ತಗೊಂಡ್ಮೇಲೆ ಆತರ ಯಾವ್ದು ಆಗಿಲ್ಲ. ಆ ಪುಸ್ತಕನೇ ಮರೆಮಾಚಿದ್ದಾರೆ ಅಂತೆಲ್ಲ ಆರೋಪ ಇದೆ, ಅದು ನಿಜಾನಾ? ಇಲ್ಲ ಮೇಡಮ್, ನಾನ್ ಚಾರ್ಜ್ ತಗೊಂಡ್ಮೇಲೆ ಆ ತರದ್ದು ಯಾವ್ದು ಆಗಿಲ್ಲ. ಸರಿ ಸರ್, ಈಗ ಏನಾದ್ರು ಪ್ರಶ್ನೆ ಮಾಡಿದ್ರೆ ಅಂತವ್ರಿಗೆ ಗೇಟ್ ಪಾಸ್ ಕೊಡ್ತಾರಂತಲ್ಲ, ನಮ್ಗೆ ಯಾಕೆ PF ಕೊಡ್ತಾ ಇಲ್ಲ, ESI ಸೌಲಭ್ಯ ಯಾಕೆ ಕೊಡ್ತಾ ಇಲ್ಲ, ಯಾಕೆ ಸಂಬಳ ಸರಿಯಾಗಿ ಕೊಡಲ್ಲ ಅಂದ್ರೆ ಅಂತವ್ನಿಗೆ ತೆಗ್ದಾಕ್ತಾರಂತಲ್ಲ? ಅದು ನನಗೆ ಹಿಂದೆ ಇದ್ದಿದ್ದು, ಅದು ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ಅದು ನಾನ್ ಚಾರ್ಜ್ ತಗೊಂಡ್ಮೇಲೆ ಆ ತರದ್ದು ಯಾವ್ದು ಇನ್ಸಿಡೆಂಟ್ ನಡೆದಿಲ್ಲ ಮೇಡಮ್. ನೀವು ನಡೆದಿಲ್ಲ ಅಂತ ಹೇಳ್ತಿದ್ದೀರಾ. ಹಂಗೆ ಸಂಪರ್ಕದಲ್ಲಿ ಮಂಜುನಾಥ್, ನಮ್ ರಿಪೋರ್ಟರ್ ನಂದೀಶ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ನಂದೀಶ್, ಮಂಜುನಾಥ್ ಹೇಳ್ತಾ ಇದ್ರು ಅಂತದ್ ಯಾವ್ದು ಆಗೇ ಇಲ್ಲ, ಎಲ್ಲ ಸರಿಯಾಗಿದೆ, ನನ್ ಗಮನಕ್ಕೆ ಬಂದಿದೆ, ಅಂತದ್ ಗೋಲ್ಮಾಲೆ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು. ಇಲ್ಲ, ಇವರ ಚಾರ್ಜ್ ತಗೊಂಡ ನಂತರ ಬಂದಿಲ್ಲ, ಆದ್ರೆ ಕಳೆದ 1.5 ತಿಂಗಳಿಂದ ಈಚೆ ತಗೊಂಡಿರೋದು ಚಾರ್ಜ್ ಇವ್ರ ಗಮನಕ್ಕೆ ಬಂದಿಲ್ಲ. ಹಿಂದೆ ನಡೆದಿರೋದು ಗೊತ್ತಿದೆ ಇವ್ರಿಗೆ. ಅದು ಬೇರೆ ಬೇರೆ ಒತ್ತಡ ಕಾರಣಗೋಸ್ಕರ ಇವರು ಸುಮ್ಮನೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಲ್ಲ ಗೊತ್ತಿದೆ. ನಿನ್ನೆ ಅವ್ರ ಎದುರಿಗೇನೆ ಎಲ್ಲಾ ನೌಕರರು ಅವ್ರ ಎದುರಿಗೇನೆ ಸಮಸ್ಯೆ ಹೇಳಿದ್ರಲ್ಲ, ನಮ್ಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ, PF ಕೊಡ್ತಾ ಇಲ್ಲ, ESI ಕೊಡ್ತಾ ಇಲ್ಲ ಅಂತ. ಅವ್ರ ಎದುರಿಗೆ ಅವ್ರ ಚೇಂಬರ್ಗೆ ಎಲ್ಲರನ್ನೂ ಕರೆಸಿ ಎಲ್ಲಾ ನೌಕರರು ಮಂಜುನಾಥ್ ಅವರೇ, ನಮ್ ರಿಪೋರ್ಟರ್ ಸಾಕ್ಷಿ ಏನ್ ಸಮಸ್ಯೆ ಹೇಳ್ಕೊಂಡ್ರು? ಆಯ್ತು ಮೇಡಮ್, ಅದೇ ಮೇಡಮ್ ನೆನೆ ಎಲ್ಲ ಬಂದಿದ್ರು. ಅದ್ರ ಬಗ್ಗೆ ಎಲ್ಲ ನಾನ್ ಚಾರ್ಜ್ ತಗೊಂಡ್ಮೇಲೆ ಅದೇನು ಪ್ರಾಬ್ಲಮ್ ಆಗ್ದಂಗೆ ನಾನು ಅವ್ರಿಗೆ ಏನೇನು ಸ್ಯಾಲ್ರಿ ಬರ್ಬೇಕು ಅದನ್ನ ನಾನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಮೇಡಮ್. ಹಾಗೆ ಇವರು ಹಾಜರಾತಿ ಪುಸ್ತಕ ಸಹ ಕೊಡ್ಲಿಲ್ಲ, ತೋರಿಸಿಲ್ಲ, ನಮ್ಮ ಹತ್ರ ಇಲ್ಲ, ನರ್ಸ್ ರಜಾ ಇದಾರೆ ಅಂತ ಹೇಳ್ಬಿಟ್ರು. ಯಾಕೆ ಸರ್, ಯಾಕೆ ತೋರಿಸ್ಲಿಲ್ಲ ಸರ್ ಹಾಜರಾತಿ ಪುಸ್ತಕ? ಹಂಗಾರೆ ಟ್ರಾನ್ಸ್ಪರೆಂಟ್ ಆಗಿಲ್ವಾ, ಅದು ಪಾರದರ್ಶಕತೆಯಿಂದ ಕೂಡಿಲ್ವಾ? ಅದಂಗಾದ್ರೆ ಟ್ರಾನ್ಸ್ಪರೆಂಟ್ ಅದು. ಮತ್ತೆ ಯಾಕೆ ಸರ್ ಭಯ ತೋರ್ಸಕ್ಕೆ? ಭಯ ಏನಿಲ್ಲ ಮೇಡಮ್. ಅವ್ರು ನಮ್ಮ ಸ್ಟಾಫ್ ಅದನ್ನ ನರ್ಸಿಂಗ್ ಸೂಪರ್ಡೆಂಟ್ ಮೇಂಟೈನ್ ಮಾಡ್ತಾರೆ. ಅವರು ರಜಾ ಹಾಕ್ಬಿಟ್ಟಿದ್ರು, ಕೀ ಅವ್ರ ಹತ್ರ ಇತ್ತು, ಅವರೇ ಮೇಂಟೈನ್ ಮಾಡೋದು. ನಮ್ ರೆಗ್ಯುಲರ್ ಸ್ಟಾಫ್ ಎಲ್ಲ ಆಫೀಸಲ್ಲಿ ಇರುತ್ತೆ ಅಟೆಂಡೆನ್ಸ್. ಅವ್ರದ್ದು ಮಾತ್ರ ನಾನ್ ಕ್ಲಿನಿಕ್ ಗ್ರೂಪ್ ಇದು ಅವ್ರದ್ದು ನಮ್ಮ ಸ್ಟಾಫ್ ನರ್ಸ್ ಹತ್ರ ಇರುತ್ತೆ, ಸೀನಿಯರ್ ಸ್ಟಾಫ್ ನರ್ಸ್ ಅಂತ ಇದ್ದಾರೆ, ಅವ್ರ ಹತ್ರ ಇರುತ್ತೆ. ಅವ್ರ ನೆನೆ ಬಂದಿರ್ಲಿಲ್ಲ, ಅವ್ರ ಹತ್ರ ಇತ್ತು ಕೀ. ಅದು ಎಲ್ಲ ಸರಿ ಸರ್, ಈಗ ನೀವು ಚಾರ್ಜ್ ತಗೊಂಡು 1.5 ತಿಂಗಳಾಗಿದೆ ಅಂದ್ರೆ, ಈಗ ಕೊರೋನಾ ಬಂದ್ಮೇಲೆ ಪಾಪ ತುಂಬಾ ಕಷ್ಟಪಟ್ಟು ಎಲ್ರು ದುಡ್ದಿದ್ದಾರೆ, ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸಬೇಕು. ಅವ್ರ ಕೆಲ್ಸಕ್ಕೆ ಸರಿಯಾಗಿ ಪಾಪ ಸಂಬಳ ಕೊಡ್ಬೇಕು ಸರ್ ಅಲ್ವಾ? ಈಗ 8 ತಿಂಗಳಿಂದ ಪಾಪ ಅನ್ಯಾಯ ಆಗಿದೆ. ಈಗ ನಿಮ್ ಮೇಲೆ ಭರವಸೆ ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆ ಭರವಸೆನ ಉಳಿಸ್ಕೊಳ್ಳಿ ಸರ್. ನಾನು ಅವ್ರು ನಮ್ಮಲ್ಲಿ ಯಾರು ಕೆಲಸ ಮಾಡ್ತಿದಾರೆ ಅವ್ರದ್ದೆಲ್ಲ ನಮ್ ಜೊತೆ ಕೆಲಸ ಮಾಡೋರು ಅವರು, ನಾವೆಲ್ಲ ಅವ್ರ ಜೊತೆ ಕೂಡಿ ಕೆಲಸ ಮಾಡ್ತೀವಿ. ಅವ್ರಿಗೆ ಏನೇನ್ ವ್ಯವಸ್ಥೆ ಇದೆಯೋ ಅವ್ರಿಗೆ ಏನ್ ಸ್ಯಾಲರಿ ಸಿಗ್ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡ್ತೀನಿ ಮೇಡಮ್. ಸರ್, ಆದಷ್ಟು ಬೇಗ ಆಗ್ಲಿ ಅನ್ನೋದು ನಮ್ಮ ಒಂದು ಇಚ್ಛೆ ಸರ್. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರೇ ಮಾತನಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಂದೀಶ್. ನಮ್ಮಲ್ಲ ವೆಲ್ಕಮ್ ಬ್ಯಾಕ್. ಗುರು ರಾಘವೇಂದ್ರ ಬ್ಯಾಂಕ್ನಿಂದ ಕೋಟ್ಯಾಂತರ ವಂಚನೆಯಾಗಿದೆ, ಹಣ ಕಳ್ಕೊಂಡು ಮೋಸ ಹೋದವರ ಗೋಳಾಟದ ಕಥೆ ಇದು. ಹಣ ಹೋಯ್ತು, ಅದರ ಜೊತೆಯಲ್ಲಿ ನೆಮ್ಮದಿ ಕೂಡ ಹೋಗಿದೆ. ಈಗ ಭೀಕರ ಕಾಯಿಲೆಗೆ ಸಾಕಷ್ಟು ಜನ ತುತ್ತಾಗ್ತಾ ಇದ್ದಾರೆ.
ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ 1 ಕೋಟಿ ಹಣವನ್ನ ಗುರು ರಾಘವೇಂದ್ರ ಬ್ಯಾಂಕ್ನಲ್ಲಿ ವ್ಯಕ್ತಿ ಇಟ್ಟಿದ್ರು. ಅವ್ರ ಕತೆ ನೋಡಿದ್ರೆ ಈಗ ಕೂಡಿಟ್ಟಂತ ಒಂದು ಹಣವನ್ನು ಕಳ್ಕೊಂಡು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. 52 ವರ್ಷದ ಹರೀಶ್ ಅನ್ನೋ ವ್ಯಕ್ತಿ. ಮಾನಸಿಕ ಒತ್ತಡ, ಊಟ ಸರಿಯಾಗಿ ಸೇರ್ತಾ ಇಲ್ಲ, ದುಡ್ಡು ಹೋಯ್ತಲ್ಲ ಇಷ್ಟು ವರ್ಷ ಕೂಡಿಟ್ಟಿದ್ದು ಅಂತ ಒಂಥರ ಸಂಕಟ ಅವ್ರಿಗೆ. ಪಾಪ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಇಲ್ಲದೆ ಸೋರಿಯಾಸಿಸ್ ಸಮಸ್ಯೆ ಕೂಡ ಅವರನ್ನ ಕಾಡ್ತಾ ಇದೆ. ಮಾನಸಿಕ ನೆಮ್ಮದಿ ಇಲ್ಲದೆ ಮೈ ತುಂಬಾ ಸೋರಿಯಾಸಿಸ್ ಕಾಟ ಆಗಿದೆ. ಕೈ ಕಾಲುಗಳಲ್ಲೆಲ್ಲ ಹುಣ್ಣಾಗಿದ್ರು ಕೂಡ ಚಿಕಿತ್ಸೆ ಪಡೆಯೋದಕ್ಕೆ ಪಾಪ ಪರದಾಟವನ್ನ ಪಡ್ತಾ ಇದ್ದಾರೆ. ಕೊರೋನಾ ಲಾಕ್ಡೌನ್ ವೇಳೆ ಮತ್ತಷ್ಟು ಈ ಸಮಸ್ಯೆ ಮಿತಿಮೀರಿ ಹೋಗಿದೆ. ಮತ್ತೆ ಚಿಕಿತ್ಸೆ ಆರಂಭಿಸಿ ಕಾಯಿಲೆ ಹತೋಟಿಗೆ ಬಂದಿದ್ರು ಕೂಡ ಆ ಟೆನ್ಷನ್ ಮಾತ್ರ ಪಾಪ ಕಡಿಮೆ ಆಗ್ತಾ ಇಲ್ಲ. ಪ್ರತಿ ತಿಂಗಳು 35,000 ಮೌಲ್ಯದ ಇಂಜೆಕ್ಷನ್ ಪಡೆಯುವಂತ ಪರಿಸ್ಥಿತಿ ಅವರದು. ಹಣ, ನೆಮ್ಮದಿ, ಆರೋಗ್ಯ ಎಲ್ಲವನ್ನೂ ಕಳ್ಕೊಂಡು ಪಾಪ ನರಳಾಟವನ್ನ ಪಡ್ತಾ ಇದ್ದಾರೆ. ಬಟ್ ಡಾಕ್ಟ್ರ್ ಹೇಳಿದ ಪ್ರಕಾರ ಇದು ಸ್ಟ್ರೆಸ್ಸಿಗೆ ಇದಾಗತ್ತೆ, ಅಗ್ರವೇಟ್ ಆಗುತ್ತೆ ಅಂತ ಹೇಳಿದ್ರು ಅವರು. ಸೊ ಈಗ ನನಗೆ ಈ ಗುರು ರಾಘವೇಂದ್ರ ಬ್ಯಾಂಕಲ್ಲಿ ನಾನು ದುಡ್ಡು ಇಟ್ಟಿದ್ನಲ್ಲ, ಅದ್ರದ್ದು ಸ್ವಲ್ಪ ಅಲ್ಲಿ ಹಗರಣ ನಡೆದ ಮೇಲೆ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿ ನನಗೆ ಅಗ್ರವೇಟ್ ಆಯಿತು ಅದು ಸಿಚುವೇಶನ್. ಹಿಂದೆ ಎಷ್ಟಿತ್ತೋ ಅದಕ್ಕೆ 2ರಷ್ಟು ನನ್ನ ಫುಲ್ಲು ಬಾಡಿ ಸೋರಿಯಾಟಿಕ್ ಆಗೋಯ್ತು. ಮತ್ತು ಈಗಲೂ ನೋಡ್ಬೋದು ನಂದು ಇದೆಲ್ಲ ಇನ್ನೂ ಬಾಡಿನೆಲ್ಲ ಸ್ಕಾರ್ಸ್ ಎಲ್ಲ ಇನ್ನೂ ಹಾಗೇ ಇದೆ. ನನಗೆ ಹಾಸಿಗೆಯಿಂದ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ, ಹೊರಗಡೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಮಲ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಯಾವ ಥರನೂ ಆಗ್ತಾ ಇರಲಿಲ್ಲ. ಫುಲ್ ಸ್ಕಿನ್ ಎಲ್ಲಿ ಗೋಡೆ ಎಲ್ಲಿ ಟಚ್ ಆದ್ರೂ ಉರಿಯೋದು, ಆ ಥರ ಸಿಕ್ಕಾಪಟ್ಟೆ ಸಿವಿಯರ್ ಸಿಂಪ್ಟಮ್ಸ್ ಆಗೋಯ್ತು. ಒಂದು 52 ವರ್ಷದವರು, ಅವರು ಚೆನ್ನಾಗಿ ಕಂಟ್ರೋಲಲ್ಲಿತ್ತು ಸೋರಿಯಾಸಿಸ್ಸು. ಬಟ್ ಈಗ ಒಂದು ಸ್ವಲ್ಪ ತಿಂಗಳುಗಳ ಹಿಂದೆ ಅವರು ಎಲ್ಲೋ ದುಡ್ಡು ಹಾಕ್ಬಿಟ್ಟು ಸುಮಾರು ಕಳ್ಕೊಂಡ್ಬಿಟ್ಟಿದ್ರು. ಆ ಮಾನಸಿಕ ಒತ್ತಡದಿಂದ 1 ತಿಂಗಳಲ್ಲೇ ಅವ್ರಿಗೆ ಆಲ್ಮೋಸ್ಟ್ 3/4 ಭಾಗ ಆವರಿಸ್ತು ಸೋರಿಯಾಸಿಸ್ಸು. ಇದು ಒಂದು 3-4 ಇಂಜೆಕ್ಷನ್ನಲ್ಲೇ ಅವ್ರಿಗೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ. ಅಂದರೆ ಇದು ಸೇಫು, ಅಂದರೆ ಏನು ಅಡ್ಡ ಪರಿಣಾಮಗಳಿದೆ. ಕೆಲವರು ಅನ್ಕೋಬೋದು ಕಾಸ್ಟ್ಲಿ ಮೆಡಿಸನ್ನು ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ. ನಾವು ಇದು ಕೊಡೋಕ್ಕೂ ಮೊದಲು ಪೇಷಂಟ್ ಫುಲ್ ವರ್ಕಪ್ ಮಾಡ್ತೀವಿ, ಅಂದರೆ ಎಲ್ಲ ಬ್ಲಡ್ ಟೆಸ್ಟು ಮಾಡ್ತೀವಿ. ಈಗೇನಂದರೆ ನಾವು ಏನೇ ಮೆಡಿಸಿನ್ ಇದು ಮಾಡಿದ್ರು ಒಂದು ಅರ್ಧ ಅದು ವರ್ಕ್ ಆಗುತ್ತೆ, ಇನ್ನು ಅರ್ಧ ಅವ್ರ ಪೇಷಂಟ್ ಡಯಟು, ಅವ್ರ ಲೈಫ್ ಸ್ಟೈಲು, ಅವರ ನಿದ್ದೆ, ಈ ಮಾನಸಿಕ ಹೇಗಿದೆ ಅದ್ರ ಮೇಲೆ. ಸ್ಮಾರ್ಟ್ ಪಾರ್ಕಿಂಗ್ ವಸೂಲಿಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಸದ್ಯಕ್ಕೆ ಜಾರಿಯಾಗಲ್ಲ ನೂತನ ಪಾರ್ಕಿಂಗ್ ನೀತಿ. ಇನ್ನೂ ಕೂಡ ಈ ಬಗ್ಗೆ ನಿರ್ಧಾರ ಆಗಿಲ್ಲ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಜನಸಾಮಾನ್ಯರಿಂದಲೂ ಕೂಡ ಯಾವಾಗ ಬಿಬಿಎಂಪಿ ಈ ತರದೊಂದು ಕ್ರಮ ಕೈಗೊಳ್ಳಕ್ಕೆ ಹೊರಟಿದೆ ಅಂತ ಗೊತ್ತಾಯ್ತು, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಸರಿಯಾಗಿ ಸೌಲಭ್ಯಗಳನ್ನ ಕೊಡೋದಿಲ್ಲ, ಈ ತರ ಜನರಿಂದ ದುಡ್ಡನ್ನ ಹೆಂಗ್ ಪೀಕ್ಬೇಕು ಅಂತ ಬೇರೆ ಬೇರೆ ಮಾರ್ಗಗಳನ್ನ ಹುಡುಕ್ತಾರೆ ಅಂತ. ನೂತನ ಪಾರ್ಕಿಂಗ್ ನೀತಿ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಸರ್ಕಾರ ಈವರೆಗೆ ಯಾವುದೇ ನಿರ್ಧಾರ ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ, ಯೋಚನೆ ಮಾಡಿಲ್ಲ. ವಾಹನ ಸಂಚಾರ ಕಡಿಮೆ ಮಾಡೋದಕ್ಕೆ ತಜ್ಞರು ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ದುಬಾರಿ ಪಾರ್ಕಿಂಗ್ ಶುಲ್ಕ ವಿಧಿಸುವಂತೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕ ಸಾರಿಗೆ ಉತ್ತೇಜನ ಮಾಡೋ ನಿಟ್ಟಿನಲ್ಲಿ ತಜ್ಞರು ಈ ಸಲಹೆಯನ್ನ ಕೊಟ್ಟಿದ್ದಾರೆ. ತಜ್ಞರ ಸಲಹೆ ಪರಿಶೀಲನೆ ಮಾಡಿದ ನಂತರ ಈ ಬಗ್ಗೆ ಅಂತಿಮ ತೀರ್ಮಾನವನ್ನ ಮಾಡಲಾಗುತ್ತೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಪಾರ್ಕಿಂಗ್ ನ ಹೊಸ ನೀತಿ ಏನಿದೆ ಅದು ಟ್ರಯಲ್ ಅಲ್ಲಿದೆ, ಇನ್ನೇನು ಜಾರಿಗೆ ಬಂದ್ಬಿಡುತ್ತೆ, ಈ ತರದೆಲ್ಲ ಒಂದು ಚರ್ಚೆಗಳಾಗ್ತಾ ಇತ್ತು. ಜನಸಾಮಾನ್ಯರು ಕೂಡ ಈ ಬಗ್ಗೆ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ರು. ಸರ್ಕಾರ ಬೇರೆ ಯಾವ ಸೌಲಭ್ಯನೂ ಕಲ್ಪಿಸ್ಕೊಡ್ತಾ ಇಲ್ಲ, ಈ ತರ ನಾವೀಗ ಹೊರಗಡೆ ಹೋಗೋದಕ್ಕೂ ಕೂಡ ಕಷ್ಟ ಆಗುತ್ತೆ, ಗಾಡಿ ತೆಗಿಬೇಕು ಅಂದ್ರೆ ಒಂಥರ ಟೆನ್ಷನ್ ಆಗುತ್ತೆ, ಆ ತರ ತೈಲ ಬೆಲೆ ಏರಿಕೆ ಆಗಿದೆ, ಅದ್ರ ಮಧ್ಯದಲ್ಲಿ ಈ ತರ ಗಾಯದ ಮೇಲೆ ಬರೆ ಹಾಕೋದು ತಪ್ಪು ಅಂತ. ಬಟ್ ಈ ಬಗ್ಗೆ ನಿರ್ಧಾರನೇ ಆಗಿಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ.